ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಇವತ್ತು ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ನಾನು ಬೋಟ್ ನೆಕ್ ಕಟಿಂಗನ್ನು ಫುಲ್ ಕಟಿಂಗ್ ಹೇಳ್ಕೊಡ್ತೀನಿ. ಅದರಲ್ಲಿ ವಿಶೇಷ ಏನು ಅಂತ ಕೇಳ್ಬೋದು ನೀವು. ಬೋಟ್ ನೆಕ್ ಫ್ರಂಟಲ್ಲಿ ಡೀಪ್ ಇರುತ್ತೆ, ಹಿಂದೆ ಬ್ಯಾಕ್ ನೆಕ್ಕಲ್ಲಿ ಬೋಟ್ ನೆಕ್ ಇರುತ್ತೆ, ಮತ್ತು ಡಿಸೈನ್ಸ್ ಇರುತ್ತೆ. ಇದನ್ನು ಯಾವ ರೀತಿ ಈಸಿ ಮೆಥಡಲ್ಲಿ ಕಟ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಮಿಸ್ ಮಾಡ್ದಿರಾ, ಸ್ಕಿಪ್ ಮಾಡ್ದಿರಾ ಫುಲ್ ವಿಡಿಯೋನ ನೋಡಿ. ಯಾವುದೇ ವಿಡಿಯೋನ ನೋಡಿ, ನಾನು ಸುಮಾರು ಸತಿ ಹೇಳ್ತಾನೆ ಇರ್ತೀನಿ, ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದಂತೆ ಫುಲ್ ವಿಡಿಯೋ ನೋಡಿದಾಗ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಯಾವ ಸ್ಟೆಪ್ಪಲ್ಲಿ ಏನು ಟಿಪ್ಸ್ ಹೇಳ್ತಾರೆ ಅಂತ. ಈಗ ಕಟಿಂಗ್ ಮಾಡುವಾಗ ನಮಗೆ ಏನು ನೆನಪು ಬರುತ್ತೋ ಆ ಟಿಪ್ಸನ್ನು ಅಲ್ಲಿ ಹೇಳಿರ್ತೀವಿ. ಅದಕ್ಕೋಸ್ಕರ ಮಿಸ್ ಮಾಡದಂತೆ ವಿಡಿಯೋನ ಫುಲ್ ವಿಡಿಯೋನ ನೋಡಿ ಅಂತ ಹೇಳ್ತಾ, ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಕಟಿಂಗ್ ಮಾಡೋಣ ಅಲ್ವಾ? ಹಾಗಿದ್ರೆ ಬನ್ನಿ, ಈಗ ಬೋಟ್ ನೆಕ್ಕನ್ನು ಹೇಗೆ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಬ್ಲೌಸನ್ನ ಈಗಾಗಲೇ ಹೇಳ್ದಂಗೆ ಫ್ರಂಟಲ್ಲಿ ಡೀಪ್ ಇರುತ್ತೆ, ಬ್ಯಾಕಲ್ಲಿ ಬೋಟ್ ಇರುತ್ತೆ. ಮಾಮೂಲಿ ಇದರಲ್ಲಿ ನಾರ್ಮಲ್ ಬ್ಲೌಸನ್ನೇ ಕೊಟ್ಟಿದ್ದಾರೆ ನಮಗೆ ಅಳತೆಗೆ. 32 ಎದೆ ಸುತ್ತಳತೆಯ ಬ್ಲೌಸ್ ಇದು ನೋಡಿ. ಈಗ ಬ್ಲೌಸಲ್ಲಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಬಂದು ನೋಡಿ, ಲೆಂತ್ ಎಷ್ಟಿದೆ ನೋಡ್ಕೊಂಡು ನಾವು ಇದೇ ರೀತಿ ನೋಡಿ, ಇಲ್ಲಿ 1/2 ಇಂಚು ಮಾರ್ಜಿನ್ ಬಿಟ್ಕೊಂಡಿದ್ದೀನಿ. ಮಾರ್ಜಿನ್ ಆದ ನಂತರ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಉದ್ದ ಇದೆ ನೋಡ್ಕೊಂಡು ಒಂದು 1/2 ಇಂಚು ಮೇಲ್ಗಡೆ ಬಿಟ್ಬಿಟ್ಟು ಮಾರ್ಕನ್ನು ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಎಷ್ಟಿದೆ ನೋಡಿ, ಇಲ್ಲಿಂದ ಕೆಳಗಡೆಗೆ ಇಲ್ಲಿ ಎಷ್ಟು ಇಂಚಿದೆ, 10 ಇಂಚಿದೆ ಅಂದರೆ ನಾವು 3.5 ಇಂಚು ಡೌನಿಂಗನ್ನು ಇಟ್ಕೋಬೇಕು. 3.5 ಇಂಚು ಡೌನಿಂಗ್ ಇಟ್ಕೊಂಡು ಇಲ್ಲಿಂದ ಸ್ಲೀವ್ಸನ್ನು ಲೂಸ್ ಎಷ್ಟಿದೆ, ಸ್ಲೀವ್ಸ್ನ ಲೂಸ್ ಎಷ್ಟಿದೆ ಅಂತ ಫಸ್ಟು ನೋಡ್ಕೋಬೇಕಾಗತ್ತೆ. ನೋಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಅಳತೆ ಎಷ್ಟು ಬಂತು, 5 ಇಂಚು ಬಂತು. ನಾವು ಇಲ್ಲಿ 5 ಇಂಚನ್ನು ಇಟ್ಕೊಳ್ಳೋಣ. 5 ಇಂಚು ಇಟ್ಕೊಂಡು ಅಲ್ಲಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಪುನಃ ಇಲ್ಲಿಂದ ಇಲ್ಲಿಗೆ ಮಾರ್ಜಿನ್ 2 ಇಂಚು ಮಾರ್ಜಿನನ್ನು ಇಟ್ಕೋಬೇಕು. 2 ಇಂಚು ಮಾರ್ಜಿನನ್ನು ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟಾಗಿ ಗೆರೆಯನ್ನು ಹಾಕ್ಕೊಳ್ಳೋಣ. ಪುನಃ ಇಲ್ಲಿಂದ ಒಂದು 2 ಇಂಚಿಗೆ ಮಾರ್ಜಿನಾಗಿ ಇಲ್ಲಿ ಗೆರೆಯನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಆದ ನಂತರ ಇಲ್ಲಿ ನೋಡಿ, ಇಲ್ಲಿಂದ ಸ್ಟ್ರೈಟಾಗಿ ಈ ರೀತಿ ಕ್ರಾಸಾಗಿ ಇಲ್ಲಿವರೆಗೂ ಸ್ಟ್ರೈಟಾಗಿರಲಿ. ಇಲ್ಲಿಂದ ಶೇಪ್ ಬರಬೇಕಲ್ಲ ನಮಗೆ, ಆ ರೀತಿ ಇದನ್ನು ಯಾವ ರೀತಿ ಶೇಪ್ ಕೊಡೋದು ಅಂತ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ತುಂಬಾ ಚೆನ್ನಾಗಿ ಡೀಟೇಲಾಗಿ ತೋರಿಸ್ಕೊಟ್ಟಿದ್ದೀನಿ. ನಮ್ಮ ಪ್ರೀವಿಯಸ್ ವೀಡಿಯೋ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಈ ರೀತಿ ಇಟ್ಕೊಂಡು ಇಲ್ಲಿಂದ ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ. ಇಲ್ಲಿಂದ ಕಟ್ ಮಾಡಿ ತೆಗೆದ್ವಲ್ವ. ಈಗ ಇಷ್ಟು ಬಂತು ಸ್ಲೀವ್ಸು. ಇಲ್ಲಿಗೆ ನಮಗೆ ನ್ಯಾಚ್ ಮಾಡ್ಕೋಬೇಕು. ನಮಗೆ ಫಿಟ್ಟಿಂಗು ಹೊಲಿಗೆ ಬರುತ್ತಲ್ಲ ನೋಡಿ, ಅದು ಇಲ್ಲಿ ಫಿಟ್ಟಿಂಗಿಗೆ ಬರುತ್ತೆ. ಈಗ ಇದಾದ ನಂತರ ನಾವು ನೋಡಿ, ಇಲ್ಲಿಂದ ಈ ರೀತಿ ಓಪನ್ ಮಾಡ್ಕೋಬೇಕು. ಮಾಡ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ 1/2 ಇಂಚ್ ಮಾತ್ರ, ಒಂದು 1/2 ಇಂಚಷ್ಟು ಗೆರೆನ ಹಾಕ್ಕೋಬೇಕು. ಹಾಕ್ಕೊಂಡು ಈ ರೀತಿ ಇಲ್ಲಿಂದ ಕಟ್ ಮಾಡಿದ್ರಾಯಿತು ನೋಡಿ. ಸ್ಲೀವ್ಸ್ ಪರ್ಫೆಕ್ಟ್ ಆದ ಸ್ಲೀವ್ಸ್ ರೆಡಿಯಾಗಿದೆ. ಈಗ ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಮಾಡಿದ್ರೆ ನಮಗೆ ಮಾರ್ಜಿನ್ಗೆ ಹೋಗುತ್ತೆ. ಅದರಿಂದ 14.5 15ವರೆಗೆ ಹಿಂದಿನ ಪೀಸನ್ನು ಇಟ್ಕೊಳ್ಳೋಣ. ನೋಡಿ, ಹದಿನೈದುವರೆಗೆ ಹಿಂದಿನ ಪೀಸನ್ನು ಇಟ್ಕೊಳ್ಳೋಣ. 15.5 ಇಲ್ಲಿ 15.5 ಪ್ಲಸ್ 1.5 ಇಂಚು, ನಾವು 17ವರೆಗೆ 17 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳುವಂಥದ್ದು. ಈಗ ನಾವು ಇದನ್ನು ಕಟ್ ಮಾಡಿಬಿಟ್ಟು ಇದನ್ನು ಇಲ್ಲಿ ಈ ರೀತಿ ಕಟ್ ಮಾಡ್ಕೊಂಡ್ಬಿಡೋಣ.
ಈಗ ನೋಡಿ ಇಲ್ಲಿ ನಮಗೆ ಎಷ್ಟು ಅಳತೆ ಲೆಂತ್ ಸಿಕ್ಕಿದೆ. ಈಗ ನಾವು ಲೆಂತನ್ನು ತೆಗೆದು ಆಯಿತು. ಈಗ ನಾವು ಇಲ್ಲಿ ನಮಗೆ 8.5 ಇಂಚು ರೆಡಿ ಬೇಕಾಗತ್ತೆ. 2 ಇಂಚು ನಮಗೆ 10.5 ಇಂಚಿಗೆ ನಾನು ರೆಡಿ ಅಗಲನ ತಗೋತೀನಿ. ಒಂದು 1/4 ಇಂಚು ಎಕ್ಸ್ಟ್ರಾನೇ ತಗೊಳ್ಳಿ. ಬೋಟ್ ನೆಕ್ ಆಗಿರೋದ್ರಿಂದ ನೋಡಿ ಈ ರೀತಿ ಎಕ್ಸ್ಟ್ರಾ ಬಂದ ಪೀಸ ಏನಿದೆ ಆ ಪೀಸನ್ನು ಕಟ್ ಮಾಡಿಬಿಟ್ಟು ತೆಗೆದುಬಿಡೋಣ. ನೋಡಿ ಈಗ ಈ ರೀತಿ ಎಲ್ಲನೂ ರೆಡಿ ಮಾಡಿ ಇಟ್ಕೋಬೇಕು. ಈ ರೀತಿ ರೆಡಿ ಮಾಡಿ ಇಟ್ಕೊಂಡ ನಂತರ ನೋಡಿ ನಾವು ಈಗ ಇದಕ್ಕೆ ಏನು ಮಾರ್ಕ್ ಮಾಡಬೇಕು ನೋಡ್ಕೊಂಡು ಮಾಡ್ಕೊಳ್ಳೋಣ. ಈಗ ನೋಡಿ ಇಲ್ಲಿಂದ ನಮಗೆ ಎಷ್ಟು 7.5 ಇಂಚು 7 ಇಂಚಿಗೆ ನಾನು ಇಲ್ಲಿ ಮಾರ್ಕನ್ನು ಮಾಡ್ಕೋತೀನಿ. 7 ಇಂಚಿಗೆ ಇಲ್ಲಿಂದ ಬಂದು ಇಲ್ಲಿಂದ ಇಲ್ಲಿಗೆ 3 ಇಂಚು ಬಿಟ್ಟರೆ ನಮಗೆ ಇಲ್ಲಿ ಎಷ್ಟು ಇಂಚು ಸಿಗುತ್ತೆ? ನಮಗೆ 3.25 ಇಂಚು 4 ಇಂಚುವರೆಗೂ ಏನು ನೆಕ್ ಬಿಡ್ತನ್ನ ಇಟ್ಕೋಬೋದು. ನೋಡಿ 4 ಇಂಚುವರೆಗೂ ನೆಕ್ ಬಿಡ್ತನ್ನ ಇಟ್ಕೋಬೋದು. ಇಲ್ಲಿ 7.14 ಇದೆ ನಮಗೆ. ಅವರು ಏನು ಅಳತೆ ನಾವು ಹೇಗೆ ತಗೋಬೇಕು ಬೋಟ್ ನೆಕ್ಗೆ ಅಂದರೆ ಅವ್ರು ನಾರ್ಮಲ್ ಕೊಟ್ಟಿದ್ರು ನಾವು ಅವರ ಶೋಲ್ಡರ್ ಏನಿದೆ ಆ ಶೋಲ್ಡರನ್ನು ಅಳತೆ ತೆಗೆದು ಅದರಲ್ಲಿ ಅರ್ಧನ ನಾವು ಇಡಬೇಕಾಗತ್ತೆ. ಅದಕ್ಕೋಸ್ಕರ ಅದರಲ್ಲಿ ಅರ್ಧ ಬಂದು 7 ಇಂಚು ಬರುತ್ತೆ. ನೋಡಿ 7 ಇಂಚು ಬರುತ್ತೆ. ಇಲ್ಲಿ ಕೆಳಗಡೆನೂ 7 ಇಂಚನ್ನೇ ಕೊಡಬೇಕಾಗತ್ತೆ. ಕೆಳಗಡೆನೂ 7 ಇಂಚನ್ನೇ ನೋಡಿ 7 ಇಂಚನ್ನೇ ಕೊಡಬೇಕಾಗತ್ತೆ. ಇಷ್ಟು ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನಾವು ಮಾಮೂಲಿ ಬ್ಲೌಸನ್ನು ಕಟಿಂಗ್ ಮಾಡುವಾಗ 1.5 ಇಂಚು 1/4 ಇಂಚು ಆ ರೀತಿ ತಗೋತೀವಲ್ಲ, ಆ ರೀತಿ ಏನು ತೆಗಿಯೋದು ಬೇಡ. ಈ ರೀತಿ ಮಾಮೂಲಿ ಕ್ರಾಸಾಗಿ ಕೊಟ್ಕೊಳ್ಳಿ ಸಾಕಾಗತ್ತೆ. ಈಗ ನಾವು ಇಲ್ಲಿ ಎಷ್ಟು ಇದೇನಂದರೆ ಇಲ್ಲಿ ಎಷ್ಟಿದೆ ಅಷ್ಟೇ ಇಡಬೇಕಾಗತ್ತೆ. ಯಾಕೆ ಅಂತಂದರೆ ಇದರಲ್ಲಿ ಯಾವ ಶೋಲ್ಡರ್ ಡ್ರಾಪ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಅದಕ್ಕೆ ಮಾಮೂಲಿ ಇಲ್ಲಿ ಏನಿದೆಯಲ್ಲ ನೋಡಿ ತೋರಿಸ್ತೀನಿ ಯಾವ ರೀತಿ ಅಂತ. ಇಲ್ಲಿ ಬಂದು 6 ಇಂಚಿದೆ. 1/2 ಇಂಚು ಸ್ಟಿಚಿಂಗ್ ಹೋದರೆ ನಮಗೆ 6.5 ಇಂಚು ಬೇಕಾಗತ್ತೆ. ಇಲ್ಲಿ ನೋಡಿ ಇದು 6.5 ಇಂಚಿಗೆ ನಾನು ಇಲ್ಲಿ ಮಾರ್ಕನ್ನು ಮಾಡ್ಕೋತೀನಿ. ಕಾಣಿಸ್ತಿದೆಯಾ? 6.5 ಇಂಚಿಗೆ ಮಾರ್ಕ್ ಆಯಿತು. ಈ ಮಾರ್ಕ್ ಆದ ನಂತರ ನಾವು ಇಲ್ಲಿ ಒಂದು ಬಾಕ್ಸನ್ನು ಹಾಕೋಬೇಕಾಗತ್ತೆ. ನಾವೆಷ್ಟು 3.25 ಇಂಚಿಗೆ ಇಟ್ಟಿದ್ದೀವಿ ನೋಡು, 3.5ಇಂದ 3.25 ಇಂಚಿಗೆ ಇಟ್ಟಿದ್ದೀವಲ್ಲ ಅಲ್ಲಿಗೆ ಒಂದು ಬಾಕ್ಸನ್ನು ಹಾಕ್ಕೊಳ್ಳಿ. ಬಾಕ್ಸನ್ನು ಹಾಕ್ಕೊಂಡು ನೋಡಿ ಈಗ ಇದನ್ನು ಈ ರೀತಿ ನೋಡಿ ಈ ರೀತಿ ಮಾಡಬೇಕಾಗತ್ತೆ. ನಾವು ನಾರ್ಮಲ್ಗೆ ಏನು ಮಾಡ್ತೀವಿ ಅಂದರೆ ಇಲ್ಲಿಂದನೇ 1/2 ಇಂಚ್ ಎಕ್ಸ್ಟ್ರಾ ತಗೊಂಡು ಕೆಳಗಡೆಯಿಂದನೇ ಡೀಪನ್ನು ಈ ರೀತಿ ಕೊಟ್ಕೊತೀವಿ. ಅದಕ್ಕೆ ಅದು ಡೀಪ್ ಜಾಸ್ತಿ ಅಂತ ಕಾಣಿಸುತ್ತೆ. ಇದಕ್ಕೆ ನಾವೇನು ಮಾಡ್ತೀವಿ ಇಲ್ಲಿಂದಲೇ ನೋಡಿ ಈ ರೀತಿ ಬರ್ತೀವಿ. ಅದರಿಂದ ಏನಾಗುತ್ತೆ ಇದು ಯಾವುದೇ ಕಾರಣಕ್ಕೂ ಡೀಪ್ ಅಂತ ಅನಿಸಲ್ಲ. ಜೊತೆಗೆ ಇಲ್ಲಿ ಬಂದು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿಂದ ಕಂಕಳಿಂದ ಇಲ್ಲಿ ಏನು ಪಾಯಿಂಟ್ ಇದೆ ನೋಡಿ, ಇಲ್ಲಿ ಕಂಕಳು ಪಾಯಿಂಟ್ ಅಂತ ಕರಿತೀವಿ ನಾವು. ಸೊಂಟದ ಕಂಕಳಿಂದ ಸೊಂಟದ ಪಾಯಿಂಟು 7.5 ಇಂಚು. ಇಲ್ಲಿ 7.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಮತ್ತು ಇಲ್ಲಿಂದ ಬ್ರೆಸ್ಟ್ ಪಾಯಿಂಟ್, ನಿಪ್ಪಲ್ ಪಾಯಿಂಟು, ಬ್ರೆಸ್ಟ್ ಪಾಯಿಂಟು ಈ ರೀತಿ ಎಲ್ಲ ಹೇಳ್ತೀವಿ. ಇಲ್ಲಿಂದ ಇಲ್ಲಿವರೆಗೂ ನೋಡಿ 11 ಇಂಚಿದೆ. 12 ಎಷ್ಟಿದೆ ಓಕೆ ನೋಡಿ. ಇಲ್ಲಿಂದ ಹಿಡಿದು ಇಲ್ಲಿ ಏನಿದೆಯಲ್ಲ ಇಲ್ಲಿವರೆಗೂ 12.5 ಇಂಚಿದೆ. 1 ಇಂಚನ್ನು ಆ್ಯಡ್ ಮಾಡ್ಕೊಂಡ್ರೆ ಸ್ಟಿಚಿಂಗಿಗೆ ನೋಡಿ 13 ಇಂಚಿಗೆ ಒಂದು ಏನು ಹೇಳ್ತೀವಿ ಇದಕ್ಕೆ ನಿಪ್ಪಲ್ ಪಾಯಿಂಟ್, ಇದು ಬ್ರೆಸ್ಟ್ ಪಾಯಿಂಟ್ ಅಂತ ಹೇಳ್ತೀವಿ. ಇಲ್ಲಿಂದ 2.5 ಇಂಚನ್ನು ಮೇಲ್ಗಡೆ ತಗೊಂಡ್ರೆ ಅದು ನಿಪ್ಪಲ್ ಪಾಯಿಂಟ್ ಆಗುತ್ತೆ ನೋಡಿ ಇಲ್ಲಿಗೆ. ಮತ್ತು ಇಲ್ಲಿಂದ ಬಂದು ಇಲ್ಲಿಗೆ 1 ಇಂಚು. ಈಗ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಂಡು ಇಲ್ಲಿಂದ ಮೇಲ್ಗಡೆಗೆ 1 ಇಂಚನ್ನು ನೋಡಿ ಮೇಲ್ಗಡೆಗೆ 1 ಇಂಚು ಇಟ್ಟಾಗ ನಮಗೆ ಕ್ರಾಸ್ ಬೆಲ್ಟ್ ಏನು ಬರುತ್ತಲ್ಲ ಅದು ನಮಗೆ ಸಿಗುತ್ತೆ. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂತು ನೋಡಿ,
ನೀವು ಯಾವುದೇ ರೀತಿ ತಾಳೆ ಹಾಕಿ ನೋಡಿದ್ರೂ 4 ಇಂಚು, ಇಲ್ಲಿಂದ 1/2 ಇಂಚು ಕೆಳಗಡೆಗೆ ತಗೊಂಡ್ರೆ ನಮಗೆ ಇಲ್ಲಿಂದ ಇಲ್ಲಿಗೆ 3 ಇಂಚು ಕರೆಕ್ಟಾಗಿ ಇಷ್ಟೇ ಬರುತ್ತೆ ಫ್ರೆಂಡ್ಸ್. ಇಲ್ಲಿಂದ ಇಲ್ಲಿಗೆ ನೀವು ಯಾವುದೇ ರೀತಿ ಸುತ್ತಿ ಬಳಸಿ ಬಂದ್ರೂ ನಮಗೆ ಬರುವಂಥ ಫಲಿತಾಂಶ ಇಲ್ಲಿಂದ ಇಲ್ಲಿವರೆಗೆ 4 ಇಂಚು. ಇನ್ನೂ ಕಡಿಮೆ ಬೇಕು ಅನ್ನೋರಿಗೆ 3.5 1/2 ಇಂಚ್ ಕಡಿಮೆ ಆಗುತ್ತೆ ಬಿಟ್ಟರೆ, ಇಲ್ಲಿ 1/2 ಇಂಚ್ ಕಡಿಮೆ ಆದಾಗ ಇಲ್ಲಿ 4 ಇಂಚ್ ಬಂದಾಗ ಇಲ್ಲಿ 1 ಇಂಚು ಕಡಿಮೆ ಮಾಡ್ಕೊಂಡು ನಾವು 3 ಇಂಚನ್ನು ಇಟ್ಕೋಬೇಕು. ಇಲ್ಲಿ 3.5 ಬಂದಾಗ 1 ಇಂಚನ್ನು ಕಡಿಮೆ ಮಾಡಿ 2.5 ಇಟ್ಕೋಬೇಕು. ಇಷ್ಟೇ ಡಿಫ್ರೆನ್ಸ್ ಇದರಲ್ಲಿ ನೋಡಿ. ಇಲ್ಲಿಗೂ ಒಂದು ಗೆರೆಯನ್ನು ಹಾಕೋತೀನಿ ನಾನು. ಈ ರೀತಿ ಗೆರೆ ಹಾಕ್ಕೊಂಡು ಇಲ್ಲಿಂದ ಇಲ್ಲಿ ನೋಡಿ ಈ ರೀತಿ ಕ್ರಾಸಾಗಿ ಬರ್ಕೊಂಡು ಈ ರೀತಿ ಬರಬೇಕು. ಇದು ನಮಗೆ ಕ್ರಾಸ್ ಬೆಲ್ಟ್ಗೆ ಬರುತ್ತೆ. ಈಗ ಇಷ್ಟಾದ ನಂತರ ಇದನ್ನು ಈ ರೀತಿ ಕಟ್ ಮಾಡ್ಕೋತೀನಿ ನಾನು. ಇದನ್ನು ಕಟ್ ಮಾಡ್ಕೊತೀನಿ. ಜೊತೆಗೆ ಇಲ್ಲಿ ನೋಡಿ ಇಲ್ಲಿಂದ 4 ಪೀಸನ್ನು ಕಟ್ ಮಾಡಿಕೊಂಡೆ. ಜೊತೆಗೆ ಇಲ್ಲಿ ನೋಡಿ ಇಲ್ಲಿ 2 ಪೀಸನ್ನು ಮಾತ್ರ ಈ ರೀತಿ ಇಟ್ಕೋಬೇಕು. ಇಟ್ಕೊಂಡು ಓಪನ್ ಮಾಡ್ಕೊಂಡಲ್ವ, ಈಗ ನಾವು ಒಂದು ಸ್ವಲ್ಪ ಶೇಪ್ ಕೊಟ್ಕೋಬೇಕು ನೋಡಿ. ಅದರಿಂದ 2 ಪೀಸ್ಗೆ ಮಾತ್ರ ನಾವು ಶೇಪನ್ನು ಕೊಟ್ಕೊಳ್ಳೋಣ ನೋಡಿ. ಈ ರೀತಿ ಕೊಟ್ಕೋಬೇಕು. ತುಂಬ ಈಸಿ ಇದೆ ಫ್ರೆಂಡ್ಸ್ ಇದು. ಇದೇ ರೀತಿ ನೀವು ಕಟಿಂಗ್ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಸ್ಟಿಚ್ಚನ್ನು ಮಾಡ್ಕೋಬೋದು. ಈಗ ನೋಡಿದ್ರಲ್ಲ, ಈಗ ಇಲ್ಲಿ ಬಂದಿದೆಯಲ್ಲ, ಈಗ ಫ್ರಂಟ್ ನೆಕ್ಕನ್ನು ಕಟ್ ಮಾಡ್ತಾಯಿದ್ದೀನಿ ನಾನು. ಯಾವುದೇ ಶೋಲ್ಡರ್ ಡ್ರಾಪ್ ಬರೋದಿಲ್ಲ ಫ್ರೆಂಡ್ಸ್ ಇದರಲ್ಲಿ. ಇಲ್ಲಿ ನಮಗೆ ಎಷ್ಟು ಬರುತ್ತೆ ಪೀಸ್ ಇಲ್ಲಿ ನೋಡಿ ಕರೆಕ್ಟಾಗಿ. ಆ ಕಡೆ 1/2 ಇಂಚ್, ಈ ಕಡೆ 1/2 ಇಂಚ್ ಹೋದಾಗ ನಮಗೆ ಸಿಗುವಂಥದ್ದು 2.5 ಇಂಚು ಶೋಲ್ಡರ್ ಪಟ್ಟಿ ನಮಗೆ ಸಿಗತ್ತೆ. ಈಗ ನಮಗೆ ಫ್ರಂಟ್ ಪಟ್ಟಿ ರೆಡಿಯಾಗಿದೆ. ಇದಕ್ಕೆ ತೆಗೆದು ಬಿಡೋಣ. ಈಗ ತೆಗೆದುಬಿಟ್ಟು ಇದನ್ನೇ ತೆಗೆದುಬಿಟ್ಟು ಇಲ್ಲಿ ಮಾರ್ಕನ್ನು ಮಾಡ್ಕೋತೀನಿ ನಾನು. ಈಗ ಇದನ್ನು ತೆಗೆದೆ. ಈಗ ನಾವೇನು ಮಾಡಬೇಕು, ಮತ್ತು ಇನ್ನೊಂದು ನಾನು ಹೇಳಬೇಕು. ಇಲ್ಲ ಇದಾಯ್ತಲ್ವ, ಈಗ ಇದ್ರ ನಮಗೆ ಇವರ ಸೊಂಟದ ಸುತ್ತಳತೆ ಚೆಸ್ಟ್ ವೇಸ್ಟ್ ಮೆಜರ್ಮೆಂಟು ಎಷ್ಟಿದೆ, ಇಲ್ಲಿ ಎಷ್ಟಿದೆ ಅಂತ ಎಲ್ಲಿಂದ ನೋಡ್ಕೋಬೇಕು ಇದನ್ನು. ಇಲ್ಲಿ ನೋಡಿ, ಈ ಉಕ್ಕುಪಟ್ಟಿಯಿಂದ ಹಿಡಿದು ಇಲ್ಲಿ ಕಾಜಾಪಟ್ಟಿವರೆಗೆ, ಇಲ್ಲಿ ಹೊಲಿಗೆ ಇದೆಯಲ್ಲ, ಹೊಲಿಗೆ ಮಾತ್ರ ತಗೋಬೇಕು, ಇಲ್ಲಿವರೆಗೂ ಬೇಡ. ಇಲ್ಲಿ 29 ಇಂಚಿದೆ. 29ನ 4ನೇ ಒಂದು ಭಾಗ ಮಾಡಬೇಕಾಗತ್ತೆ. ಅಲ್ಲಿಗೆ ಎಷ್ಟಾಯಿತು, 29ರ ಅರ್ಧ ನೋಡಿ 14 1 ಕಡ್ಡಿ ಬಂದಿದೆ. ಅಲ್ಲಿಂದ ಅರ್ಧ, ಇಲ್ಲಿ ನೋಡಿ ಅಲ್ಲಿಂದ ಅರ್ಧ ಅಂದರೆ ನಮಗೆ 7 2 ಕಡ್ಡಿ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ನಾವು 7.2 ಕಡ್ಡಿ ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ 1 ಇಂಚು ನಮಗೆ ಹಿಂದೆ ಹುಕ್ಕುಪಟ್ಟಿ ಟಕ್ಸ್ಗೆ ನಾವು 1 ಇಂಚನ್ನು ಬಿಟ್ಕೋಬೇಕಾಗತ್ತೆ. ಅಲ್ಲಿಂದ 2 ಇಂಚು ಮಾರ್ಜಿನ್ಗೆ ಹೋಯಿತು. ಇದಿಷ್ಟನ್ನು ಹಾಕ್ಬಿಟ್ಟು ಇಲ್ಲಿ ನಾವು 8.5 ಇಂಚಿಗೆ ಏನು ಮಾರ್ಕ್ ಮಾಡಿದ್ವಲ್ಲ, ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯನ್ನು ಹಾಕ್ಕೊಳ್ಳಿ. ಇದು ನಮ್ಮ ವೇಸ್ಟ್ ಸ್ಟಿಚಿಂಗ್. ನಾವು ಮಾರ್ಜಿನ್ ಬಿಟ್ಟು ಸ್ಟಿಚಿಂಗ್ ಮಾಡ್ತೀವಿ ನೋಡಿ, ಸ್ಟ್ರೈಟ್ ಸ್ಟಿಚಿಂಗ್ ಇದು ಬರುತ್ತೆ. ಆಯ್ತಲ್ವಾ. ಈಗ ಇಲ್ಲಿಂದ ಫಸ್ಟು ಈಗ ಏನು ಮಾಡ್ತೀನಿ ನಾನು, ಈಗ ಇಲ್ಲಿಂದ 3 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ. 3 ಇಂಚು, ಇಲ್ಲಿ 1.5 ಇಂಚು ಇಷ್ಟನ್ನು ಬಿಟ್ಕೊಂಡು ಈಗ ಏನು ಮಾಡ್ತೀನಿ, ಇದು ಬಾಕ್ಸ್ ರೀತಿ ಒಂದು ಬಾಕ್ಸ್ ರೀತಿ ಇದನ್ನು ಹಾಕ್ಕೊಳ್ಳೋಣ. ಈಗ ನೋಡಿ ಈ ರೀತಿ ಹಾಕ್ಕೊಂಡು, ಕಾಣಿಸ್ತಿದೆಯಾ, ಈ ರೀತಿ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ. ಮಾಡಿಕೊಂಡು ಪುನಃ ಇಲ್ಲೂ ಅಷ್ಟೇ ಇಲ್ಲಿಂದ ಇಷ್ಟು ಪಟ್ಟಿ ಬಿಡೋಣ. 1.5 ಇಂಚು ಪಟ್ಟಿಗೆ ಬಿಟ್ಟರೆ ಸಾಕಾಗುತ್ತೆ. ನಾವು ಹಿಂದೆ ಏನು ಓಪನ್ ಇಡ್ತಾ ಇಲ್ಲ ಅದರಿಂದ. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಇದೆ ನೋಡ್ಕೊಂಡು ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡಿಕೊಂಡು ನೋಡಿ 9 ಇಂಚ್ ಬರುತ್ತೆ. ಇಲ್ಲಿಂದ ನಮಗೆ 9 ಇಂಚು ಅಂದರೆ ಇಲ್ಲಿಂದ ಒಂದು 6 ಇಂಚು
ಒಂದು 5.5-6 ಇಂಚನ್ನು ಇಟ್ಕೊಳ್ಳೋಣ. ಇಟ್ಕೊಂಡು ಇಲ್ಲಿಂದ ಒಂದು ಸ್ಟ್ರೈಟಾಗಿ ಗೆರೆಯನ್ನು ಹಾಕ್ಕೊಂಡು ಇಲ್ಲಿ ಒಂದು ಬಾಕ್ಸನ್ನು ಮಾಡ್ಕೋಬೇಕು. ಆಯ್ತಲ್ವಾ? ಈಗ ನಾವು ನೋಡೋಣ ಸೊಂಟ ಕರೆಕ್ಟಾಗಿ ಇದೆಯಾ ಅಂತ. ಸೊಂಟದ ಬಟ್ಟೆಗೆ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು. ನೋಡ್ಕೊಂಡು ಏನು ಮಾಡಬೇಕು, ಈಗ ಒಂದು 1/2 ಇಂಚು ಮೇಲ್ಗಡೆಗೆ ತಗೊಳ್ಳೋಣ. ಅವ್ರಿಗೆ ಸ್ವಲ್ಪ ಡೀಪ್ ಕಡಿಮೆ ಬೇಕು ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಒಂದು 1/2 ಇಂಚು ಕಟಿಂಗ್ ಮಾಡುವಾಗಲೇ ಒಂದು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ನೋಡ್ಕೊಂಡು ಇಲ್ಲಿ 1 ಇಂಚು, ಒಂದು 1/2 ಇಂಚು ಮೇಲ್ಗಡೆ ತಗೊಂಡ್ರೆ ಆಯಿತು. ಅಲ್ಲಿ ಕೆಳಗಡೆ ತಗೊಂಡು ಇಲ್ಲೊಂದು 1/2 ಇಂಚು ಮೇಲ್ಗಡೆ ತಗೊಂಡ್ರೆ ಇಲ್ಲಿ ನೋಡಿ 1 ಇಂಚು ನಮಗೆ ಸಿಗುತ್ತೆ ಪಟ್ಟಿ. ಇಲ್ಲಿ 1.5 ಇಂಚಿದೆ, ನಮ್ಗೆ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಹೋದರೆ ನಮಗೆ 1 ಇಂಚು ಸಿಗುತ್ತೆ. ಈಗ ನೋಡಿ, ಈಗ ಇಲ್ಲಿಂದ ಈ ರೀತಿ ನಾವು ಮಾರ್ಕನ್ನು, ಯಾವುದೇ ಡಿಸೈನು ಎನಿ ಡಿಸೈನ್ ಮಾರ್ಕ್ ಮಾಡ್ಕೊಳ್ಳಿ ನೀವು, ಅದು ನೀಟಾಗಿ ಬರುತ್ತೆ. ನೋಡಿ ಯಾವ ರೀತಿ ಬೇಕು ನಿಮ್ಮ ಅನಿಸಿಕೆ ಪ್ರಕಾರ ಯಾವ ರೀತಿ ಬೇಕಾಗುತ್ತೆ ನೋಡಿ, ಆ ರೀತಿ ನಾವು ಮಾರ್ಕನ್ನು ಮಾಡಿಕೊಂಡು ಇಲ್ಲಿಂದ ಈ ರೀತಿ ಬೋಟ್ ರೀತಿ ಇಲ್ಲಿ ಬರುತ್ತೆ ನೋಡಿ. ಈ ರೀತಿ ಬೋಟ್ ರೀತಿ ಬಂದದ್ದಂತನ ಈ ರೀತಿ ಕಟಿಂಗನ್ನು ಮಾಡ್ಕೋಬೇಕು. ಕಾಣಿಸ್ತಿದ್ದೀನಾ ನೋಡಿ, ಈಗ ಕಾಣಿಸ್ತಿದೆ ತಾನೇ? ಈಗ ಈ ರೀತಿ ಕಟಿಂಗ್ ಮಾಡ್ಕೊಂಡು ಅಲ್ವಾ. ಈಗ ನಾವು ಇಲ್ಲಿಂದ ಅಷ್ಟೇ ನೋಡಿ, ಈಗ ನೋಡಿದ್ರಲ್ಲ ಡಿಸೈನ್ಸ್ ಯಾವ ರೀತಿ ಬಂದಿದೆ. ಈ ಬೋಟ್ ನೆಕ್ಕಲ್ಲಿ ಮೇಯ್ನಾಗಿ ಒಂದು ಕಾಲಿಂದ 1/2 ಇಂಚಷ್ಟು ಇಲ್ಲಿ ಶೋಲ್ಡರ್ ಪಟ್ಟಿ ಏನಿದೆಯಲ್ಲ, ಕಾಣಿಸ್ತಿದೆಯಾ ನೋಡಿ? ಶೋಲ್ಡರ್ ಪಟ್ಟಿ ಏನಿದೆಯಲ್ಲ ನೋಡಿ, ಇಲ್ಲಿಂದ ಇಲ್ಲಿಗೆ, ಇಲ್ಲಿ ಇಷ್ಟೇ ಇರಬೇಕು. ಇಲ್ಲಿಂದ ಒಂದು 1/4 ಇಂಚಷ್ಟು ಅಥವಾ 1/4 ಇಂಚಷ್ಟು ನೋಡಿ, ಇಷ್ಟನ್ನು ತೆಗಿಬೇಕಾಗುತ್ತೆ ಮೇನ್ ಇದರಲ್ಲಿ. ಯಾಕೆ ಅಂದರೆ ನಾವು ಮಾಮೂಲಿ ಇಟ್ಕಾದ್ರೆ ಇಲ್ಲಿಂದ ಇಲ್ಲಿಗೆ 5.5 ಇಟ್ಟು, ಇಲ್ಲಿ 5 ಇಲ್ಲಿಂದ ಇಲ್ಲಿಗೆ ನಮ್ಗೆ ಎಷ್ಟಿರುತ್ತೆ ನೋಡಿ ಅಷ್ಟಿಟ್ಟು, ಇಲ್ಲಿಂದ 5 ಅಥವಾ 5.5 ಈ ಅಳತೆಗೆ 5 ಇಂಚನ್ನು ಇಡ್ತೀವಿ. ಇಲ್ಲಿ ನಾವು ಇಲ್ಲೇನು ಮಾಡ್ತೀವಿ ಅಂದರೆ ಇಲ್ಲಿಂದ ಇಲ್ಲಿಗೆ ಇಟ್ಟು, ಇಲ್ಲಿ ಎಷ್ಟು ಬರುತ್ತೆ ಶೋಲ್ಡರು ಅಷ್ಟನ್ನೇ ನಾವು ಕೆಳಗಡೆ ಇರೋದ್ರಿಂದ ಇಲ್ಲಿ 1/2 ಇಂಚ್ ತೆಗೆಯೋದ್ರಿಂದ ಇಲ್ಲಿಗೆ ಮೇಂಟೈನ್ ಆಗುತ್ತೆ. ಅದಕ್ಕೆ ಇದನ್ನು ಈ ರೀತಿ ಮಾಡ್ಕೋಬೇಕು. ಇದನ್ನು ಇಲ್ಲಿ ಇಷ್ಟೇ ಇರಬೇಕು, ಇಲ್ಲಿಂದ ಕಟ್ ಮಾಡಬೇಡಿ, ಕೆಳಗಡೆಗೆ ಡೌನಿಂಗಾಗಿ 1/2 ಇಂಚನ್ನು ತೆಗಿಬೇಕಾಗತ್ತೆ ನೋಡಿ. ಕಾಣಿಸ್ತಿದೆಯಾ? ಡೌನಿಂಗಿಂದ. ಇದು ಮುಖ್ಯವಾದ ಟಿಪ್ಸ್ ಅಂತಲೇ ಹೇಳ್ಬೋದು ನೋಡಿ. ಇದು ಮುಖ್ಯವಾದ ಟಿಪ್ಸ್ ಅಂತ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ. ತುಂಬಾ ಎಲಿಗೆಂಟಾಗಿ ಡಿಸೈನ್ ಬಂದಿದೆ, ತುಂಬ ಚೆನ್ನಾಗೂ ಕಾಣಿಸುತ್ತೆ ಈ ಡಿಸೈನು. ಈ ಡಿಸೈನ್ ಈಗೆಲ್ಲ ಕಟಿಂಗ್ ನೋಡಿದ್ದೀರಾ. ಇಲ್ಲಿ ಫ್ರಂಟ್ ಡಿಸೈನ್ ಇಲ್ಲಿದೆ, ಮತ್ತು ಸ್ಲೀವ್ಸು ಕಟಿಂಗ್ ಆಗಿದೆ. ಇಲ್ಲಿ ನೋಡಿ ಸ್ಲೀವ್ಸ್ ಕಟಿಂಗ್ ಆಗಿದೆ. ಈಗ ಈ ಕಟಿಂಗು ಇದು ಎಲ್ಲ ನೋಡಿ ನಿಮಗೆ ಏನು ಅನ್ನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಮುಂದಿನ ವೀಡಿಯೋದಲ್ಲಿ ಇದರ ಸ್ಟಿಚಿಂಗ್ ಇರುತ್ತೆ, ಫುಲ್ ಸ್ಟಿಚಿಂಗ್ ಹಾಕಿರ್ತೀನಿ. ಮಿಸ್ ಮಾಡದೆ ಸ್ಕಿಪ್ ಮಾಡದೆ ವೀಡಿಯೋನ ನೋಡಿ ಕಲೀರಿ ಅಂತ ಹೇಳ್ತಾ, ಇದನ್ನು ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.